ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾರಮ್ಮ ಹೆಣ್ಣಿನ ಕಡೆಯವರು ಏಟಿಗೆ ಕರ್ಕೊಂಡು ಬರ್ರಿ ಬೇಗ. ಸರಿ ಆಯ್ತು ಪುರೋಹಿತ್ರೆ, ಕರ್ಕೊಂಬರ್ತೀನಿ. ಬೇಗ ಕರ್ಕೊಂಬರ್ರಮ್ಮ. ಇನ್ನೊಂದು 15 ನಿಮಿಷದಲ್ಲಿ ಮದುವೆ ಎಲ್ಲ ಮುಗಿಬೇಕು. ಇನ್ನೊಂದು 15 ನಿಮಿಷ ಬಿಟ್ರೆ ರಾಹುಕಾಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬೇಗ ಕರ್ಕೊಂಬರ್ರಿ. ಸರಿ ಪುರೋಹಿತ್ರೆ, ಬೇಗ ಕರ್ಕೊಂಬರ್ತೀನಿ. ಈಗ ಗಂಗಾ ಬರ್ತಾಳೆ ಅಲ್ಲ? ಈಗ ಗಂಗಾ ಬರ್ತಾಳೆ ಅಲ್ಲ? ಹೌದು ಕಣ ಬಂಗಾರ, ಈಗ ಗಂಗಾ ಬರ್ತಾಳೆ. ನಾವೆಲ್ಲ ಗಂಗಾ ಹೇಗೆ ರೆಡಿ ಆಗಿದ್ದಾಳೆ, ಯಾವ ರೀತಿ ಕಾಣಿಸ್ತಿದ್ದಾಳೆ ಅಂತ ಎಲ್ಲ ನೋಡ್ಬೋದು. ಹಾಗೆ ಈ ಮದುವೆ ಮುಗಿದ್ಮೇಲೆ ನಾವು ಗಂಗನ್ನ ನಮ್ಮ ಜೊತೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ. ನಾವು ಗಂಗನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ. ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಗಂಗನ್ನ ಅಲ್ವಾ? ನೀವೆಲ್ಲ ಕನಸು ಕಾಣ್ತೀರಿ. ಅಲ್ಲಿ ಗಂಗಾ ಇದ್ರೆ ತಾನೆ ನೀವು ಕರ್ಕೊಂಬರಕ್ಕೆ. ಗಂಗಾನೇ ಇಲ್ಲ. ಎಲ್ಲಿಂದ ಕರ್ಕೊಂಬರ್ತೀರಾ? ಮದುವೆ ಎಲ್ಲಿಂದ ಮಾಡಿಸ್ತೀರಾ? ಹಾಗೆ ನಿಮ್ಮ ಮನೆಗೆ ಎಲ್ಲಿಂದ ಕರ್ಕೊಂಡು ಹೋಗ್ತೀರಾ? ನಾನು ನೋಡ್ತೀನಿ. ಹೌದು, ಗಂಗಾ ಕಾಣಿಸ್ತಿಲ್ವಲ್ಲ. ನಾನು ಅಲ್ಲಿ ಹೋಗಿದ್ದೆ ರೂಮ್ ಹತ್ರ. ಮೋಸ್ಟ್ಲಿ ವಾಶ್ರೂಮಿಗೆ ಏನಾದರೂ ಹೋಗಿರ್ಬೋದು. ನಾನು ಒಂದ್ಸತಿ ಹೋಗಿದ್ದೆ ಗಂಗಂಗೆ ಹೇಗೆ ರೆಡಿ ಮಾಡಿದ್ದಾರೆ ನೋಡೋಣ ಅಂತ. ಆದರೆ ಗಂಗಾ ಕಾಣಿಸ್ಲಿಲ್ಲಪ್ಪ ಅಲ್ಲಿ. ನೋಡ್ರಿ ಮಂಜಿ ಅವರೇ, ಇನ್ನು 15 ನಿಮಿಷದಲ್ಲಿ ಮದುವೆ ಮಾಡಿ ಮುಗಿಸ್ಬೇಕಂತೆ. ಇಲ್ಲಾಂದ್ರೆ ರಾಹುಕಾಲ ಸ್ಟಾರ್ಟ್ ಆಗುತ್ತೆ ಅಂತ ಪುರೋಹಿತರು ಹೇಳ್ತಿದ್ದಾರೆ. ಹೋಗ್ರಿ ಬೇಗ ನಮ್ಮ ಗಂಗನ ಕರ್ಕೊಂಬರಕ್ಕೆ. ಗಂಗಾ ಗಂಗಾ, ಅಲ್ಲ ಈ ಹುಡುಗಿ ಎಲ್ಲಿ ಹೋಗ್ಬಿಟ್ಲು? ಅಲ್ಲ ಈ ಸೀರೆ ಒಡವೆನೆಲ್ಲ ಹೆಂಗ್ ಇಟ್ಟೋಗಿದ್ದಾಳೆ? ಮದ್ವೆ ಮನೆ ಅಷ್ಟಕ್ಕೊಂದು ಜನ ಇದ್ದಾರೆ. ಈ ಹುಡುಗಿಗೆ ಯಾವಾಗ ಜವಾಬ್ದಾರಿ ಬರುತ್ತೋ ಕಾಣೆ. ಇನ್ನೂ ಜವಾಬ್ದಾರಿ ಬರ್ಲಿಲ್ವಲ್ಲ ಹೇಳು. ಇಷ್ಟೊತ್ತಾದ್ರೂ ಯಾಕೆ ಕಾಣಿಸ್ತಾನೆ ಇಲ್ವಲ್ಲ? ಏನಾದ್ರೂ ವಾಶ್ರೂಮಿಗೆ ಏನಾದ್ರೂ ಹೋಗಿರ್ಬೇಕು. ಲೇ ಗಂಗಾ, ಲೇ ಗಂಗಾ, ಲೇ ಗಂಗಾ ಬರೀ ಇಲ್ಲಿ. ಅಲ್ಲ ವಾಶ್ರೂಮ್ ಅಲ್ಲೂ ಇಲ್ವಲ್ಲ, ಎಲ್ಲಿ ಹೋಗ್ಬಿಟ್ಲು ಈ ಹುಡುಗಿ? ಅಲ್ಲ ಇಲ್ಲಿ ಯಾವ್ದೋ ಪತ್ರ ಬೇರೆ ಇದ್ದಂಗೈತೆ. ಏನೈತೆ ಈ ಪತ್ರದಲ್ಲಿ? ದಯವಿಟ್ಟು ನನ್ನನ್ನು ಕ್ಷಮಿಸಿ ಚಿಕ್ಕಮ್ಮ. ಅಪ್ಪಯ್ಯ, ನನ್ನ ಕ್ಷಮಿಸ್ಬಿಡ್ರಿ. ಯಾಕಂದ್ರೆ ನನಗೆ ಈ ಮದುವೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಹಾಗಾಗ್ಬಿಟ್ಟು ನಾನು ಈ ಮನೆ ಬಿಟ್ಟು ದೂರ ಹೋಗ್ತಿದ್ದೀನಿ. ನಾನು ಎಷ್ಟು ಸತಿ ಅಪ್ಪಯ್ಯ ಈ ಮದುವೆ ನಿಲ್ಸು ಅಂತ ಹೇಳಿದ್ರು. ಅಪ್ಪಯ್ಯನ್ ಕೂಡ ಈ ಮದುವೆ ನಿಲ್ಸಕ್ಕಾಗ್ಲಿಲ್ಲ. ನಾನು ಚಿಕ್ಕಮ್ಮಂಗೂ ಹೇಳ್ದೆ, ಏನಾದ್ರು ನನ್ನ ಮದುವೆ ಇಷ್ಟ ಇಲ್ಲ ನಿಲ್ಸಿ ಚಿಕ್ಕಮ್ಮ ಅಂತ ಹೇಳಿದ್ರು. ಚಿಕ್ಕಮ್ಮನೂ ನನ್ನ ಮಾತು ಕೇಳಲಿಲ್ಲ. ಹಾಗಾಗ್ಬಿಟ್ಟು ನಂಗೆ ಆ ಗಂಡು ಒಂಚೂರು ಕೂಡ ಇಷ್ಟ ಇಲ್ಲ. ಹಾಗಾಗ್ಬಿಟ್ಟು ನಾನು ಮನೆ ಬಿಟ್ಟು ದೂರ ಹೋಗ್ತಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿ ಚಿಕ್ಕಮ್ಮ, ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪಯ್ಯ. ವಾಯ್, ನೋಡ್ದೇನಯ್ಯ ನಿನ್ನ ಮಗಳನ್ನ. ನನಗೆ ಮದುವೆ ಇಷ್ಟ ಇಲ್ಲ, ನನಗೆ ಚಿಕ್ಕಮ್ಮ ನೋಡಿರೋಗಂತ ಇಷ್ಟ ಇಲ್ಲ, ನನ್ನನ್ನು ಕ್ಷಮಿಸ್ಬಿಡಿ, ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ನಿನ್ನ ಮಗಳು ಪತ್ರ ಬರೆದು ಇಟ್ಟೋಗಿದ್ದಾಳಲ್ಲ. ಈಗ ಏನು ಮಾಡೋದು? ಬೀಗ್ರಿಗೆ ಏನಂತ ಉತ್ತರ ಕೊಡೋದು? ನಿನ್ನ ಮಗಳು ಹೆಂಗೆ ಮಾಡಿದ್ದಾಳೆ ನೋಡಯ್ಯ. ಅಲ್ಲ ಕಣಯ್ಯ, ಈಗ ಬಂದಿರೋ ಊರ್ ಜನದ ಮುಂದೆ ಎಲ್ಲ ಏನು ಹೇಳ್ತೀಯ? ಅಲ್ಲ ಊರ್ ಜನ ಎಲ್ಲ ಏನೇನು ಮಾತಾಡ್ಕೋಬೋದು ಹೇಳು? ನಿನ್ನ ಮಗಳು ಹಿಂಗೆ ಮಾಡಿ ಹೋಗ್ಬಿಟ್ಲಲ್ಲ. ಅಲ್ಲ ಇಷ್ಟೆಲ್ಲ ಮಾಡುವಾಗ ಸುಮ್ಮನಿದ್ದು ಈಗ ಪತ್ರ ಬರೆದಿಟ್ಟು ಹೋಗಿದ್ದಾಳಲ್ಲ ನಿನ್ನ ಮಗಳು. ಯಾರಿಗೇನು ಉತ್ತರ ಕೊಡೋಣ ಹೇಳು? ಇಲ್ಲ ಕಣೆ ಮಂಜಿ, ನಾನು ನಿನ್ನ ಹತ್ರ ಎಷ್ಟು ಬಟ್ಕೊಂಡೆ ಹೇಳು? ಗಂಗಂಗೆ ಈ ಮದುವೆ ಇಷ್ಟ ಇಲ್ಲ ಕಣಮ್ಮ, ಬೇಡ ಈ ಮದುವೆನ ಕ್ಯಾನ್ಸಲ್ ಮಾಡು. ಯಾವ್ದಾದ್ರು ಇನ್ನೊಂದು ಗಂಡು ನೋಡೋಣ, ಬಡವ್ರಾದ್ರೂ ಪರವಾಗಿಲ್ಲ ಅಂಥವ್ರು ಕೊಟ್ಟು ಅವಳಿಗೆ ಒಪ್ಪಿಗೆ ಆಗೋ ಹುಡ್ಗನ್ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳಿದ್ರು. ನೀನು ನನ್ನ ಮಾತು ಎಲ್ಲಿ ಕೇಳಿದೆ? ಅಲ್ಲ ಕಣಯ್ಯ, ನನ್ನ ಒಳ್ಳೆ ಸಂಬಂಧ, ಗೌಡ್ರ ಮನೆಗೆ ಸೊಸೆಯಾಗಿ ಹೋಗ್ತಾಳೆ, ಚೆನ್ನಾಗಿ ಬದುಕ್ತಾಳೆ, ಚೆನ್ನಾಗಿರ್ತಾಳೆ ಅಂತ ಯೋಚನೆ ಮಾಡಿ ಹುಡುಗನ್ ನೋಡಿದ್ರೆ ನಿನ್ನ ಮಗಳು ಹಿಂಗೆ ಮಾಡೋಗ್ಬಿಟ್ರೆ ನಾನು ಎಲ್ಲರ ಕುಟೆ ಏನಂತ ಹೇಳು? ಈ ಮದ್ವೆನ ಮಾಡ್ಬೇಕು ಅಂತ ಮುಂದೆ ನೀನ್ ಮಾಡಿದ್ ನೀನೇ ಅಲ್ಲ, ಹೋಗಿ ಹೇಳೋಗು. ನನ್ನ ಮಗಳಿಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ, ನನ್ನ ಹಿಂಸೆಯಿಂದ ಒಡವೆ ದುಡ್ಡಿಗೋಸ್ಕರ ಈ ಮದ್ವೆ ಮಾಡಿಸಕ್ ಹೋದೆ, ಆದ್ರೆ ನನ್ನ ಮಗಳು ನನ್ನ ಮಾತು ಕೇಳ್ದಂಗೆ ಓದ್ಲು ಅಂತ ಹೋಗಿ ಹೇಳೋಗು. ನೀನೇ ಅಲ್ವಾ ಮಾಡಿದ್ದಿಲ್ಲ, ನಾನು ಬೇಡ ಅಂತ ಹೇಳ್ದೆ ತಾನೆ. ಅಲ್ಲ ಕಣಯ್ಯ, ಇಷ್ಟೆಲ್ಲ ಶಾಸ್ತ್ರಗಳೆಲ್ಲ ಆದ್ಮೇಲೆ ಹಿಂಗ್ ಹೋಗಿದ್ದಾಳಲ್ಲ ನಿನ್ ಮಗಳು, ಫಸ್ಟಿಗೆ ಬೇಡ ಅಂತ ಹೇಳಿ ಏನಾದ್ರು ಮನೇಲಿ ಇದ್ದಾಗ್ಲೇ ಹೇಳ್ಬೇಕು ತಾನೆ. ಬೇಡ, ನೀವ್ ಹಿಂಗೇನಾದ್ರು ಹಿಂಸೆಯಿಂದ ಮದ್ವೆ ಮಾಡಿದ್ರೆ ನಾನು ಎಲ್ಲಾದ್ರೂ ಹೋಗ್ಬಿಡ್ತೀನಿ ಅಂತ ಹೇಳ್ಬೇಕು ತಾನೆ. ಅದನ್ ಬಿಟ್ಟು ಎಲ್ಲ ಆಗೋವರೆಗೂ ಸುಮ್ಮನಿದ್ದು ಈಗ ಓಡೋಗಿದ್ದಾಳಲ್ಲಯ್ಯ ನಿನ್ ಮಗಳು. ನಾನು ಎಲ್ಲರ ಮುಂದೆ ಹೇಗೆ ಮುಖ ತೋರಿಸೋಣ ಹೇಳು? ಪುರೋಹಿತರು 15 ನಿಮಿಷ ಇರೋದು ಮದುವೆಗೆ, ಇಲ್ಲ ರಾಹುಕಾಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಲೇಟ್ ಆಗಿದೆ ಅಂತದ್ರಲ್ಲಿ ನೀವು ಇಲ್ಲಿ ನಿಂತ್ಕೊಂಡು ಇನ್ನೂ ಲೇಟ್ ಮಾಡ್ತಿದ್ದೀರಲ್ರಿ. ಬೇಗ ಕರ್ಕೊಂಡು ಬರ್ರಿ ಗಂಗನ್ನ. ಈ ಗಂಗ ಕಾಣಿಸ್ತಿಲ್ಲ, ಏನಾದ್ರೂ ವಾಶ್ರೂಮಿಗೆ ಏನಾದ್ರೂ ಹೋಗಿದ? ಬೇಗ ಕರ್ಕೊಂಡು ಬರ್ರಿ, ಇಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ, ಕಳಿಸ್ರಿ ಅತ್ತಾಗೆ. ಅದು ಗಂಗಾ ಇಲ್ಲ ಕಣ್ರಿ, ಗಂಗಾ ಎಲ್ಲೋ ಹೋಗ್ಬಿಟ್ಟಿದ್ದಾಳೆ. ಏನು ಹೇಳ್ತಿದ್ದೀರಾ ನೀವು? ಗಂಗಾ ಇಲ್ವಾ? ಕಾಣಿಸ್ತಾ ಇಲ್ವಾ? ಎಲ್ಲೋದ್ಲು? ಅದು ಗಂಗಂಗೆ ಈ ಮದ್ವೆ ಸ್ವಲ್ಪ ಕೂಡ ಇಷ್ಟ ಇರ್ಲಿಲ್ಲ ಕಣ್ರಿ. ನಂಗೆ ಆ ಹುಡುಗ ಇಷ್ಟ ಇಲ್ಲ ಅಂತ ಯಾವಾಗ್ಲೂ ಹೇಳ್ತಿದ್ಲು. ನಾನು ಇಲ್ಲ ಒಳ್ಳೆ ಸಂಬಂಧ ಹಾಳಾಗೋಗುತ್ತಲ್ಲ ಅಂತ ನಾನು ಹಿಂಸೆಯಿಂದ ಮದ್ವೆಗೆ ಒಪ್ಪಿಸಿ ಕರ್ಕೊಂಡ್ ಬಂದಿದ್ದೆ ಕಣ್ರಿ. ಆದ್ರೆ ಇವಾಗ ಕಾಣಿಸ್ತಿಲ್ಲ, ಪತ್ರ ಬರ್ದು ಎಲ್ಲೋ ಹೋಗ್ಬಿಟ್ಟಿದ್ದಾಳೆ ಕಣ್ರಿ. ಏನಂತ ಬರ್ದಿರಲ್ರಿ ಪತ್ರದಲ್ಲಿ? ಅಲ್ಲ ಕಣ್ರಿ, ಗಂಗಂಗೆ ಇಷ್ಟ ಇಲ್ಲ ಅಂದ್ಮೇಲೆ ಮದ್ವೆಗೆಲ್ಲ ಇಷ್ಟ ಇಲ್ಲ ಯಾಕೆ ಮಾಡಕ್ ಹೋದ್ರಿ? ಫಸ್ಟ್ ಹೇಳೋದಲ್ವಾ ಗಂಗಂಗೆ ಮದ್ವೆ ಇಷ್ಟ ಇಲ್ವಂತೆ, ಹಾಗಾಗ್ಬಿಟ್ಟು ಬೇಡ ಅಂತ ಹೇಳೋದಲ್ವಾ? ಎಲ್ಲ ತಯಾರಿ ಮಾಡಿಸ್ಬಿಟ್ಟು ಎಲ್ಲ ಶಾಸ್ತ್ರಗಳು ಮುಗ್ದಾದ್ಮೇಲೆ ಈಗ ತಾಳಿ ಕಟ್ಟೋ ಟೈಮಲ್ಲಿ ಮದ್ವೆ ಬೇಡ ಎಲ್ಲ ಹೋಗಿದ್ದಾಳೆ ಅಂತ ಹೇಳಿದ್ರೆ ಏನ್ರಿ ಅರ್ಥ? ಯಾಕಂದ್ರೆ ನಿಮ್ಗಾದ್ರೂ ಸ್ವಲ್ಪನಾದ್ರೂ ಪರಿಜ್ಞಾನ ಬೇಡವಾ? ನೀವಾದ್ರೂ ಒಂದ್ ಮಾತು ಹೇಳ್ಬೋದಿತ್ತು ತಾನೆ. ಅಲ್ಲ ಗಂಗನ್ನ ನಾನು ಮಗಳತನ ನೋಡ್ಕೊಂಡೆ, ಗಂಗನಾದ್ರೂ ಬಂದು ನನ್ನ ಹತ್ರ ಆಂಟಿ ನಂಗೆ ಮದ್ವೆ ಇಷ್ಟ ಇಲ್ಲ, ನನ್ ಚಿಕ್ಕಮ್ಮ
ನಮ್ಮ ಹಿಂಸೆಯಿಂದ ನನ್ನನ್ನ ಮದ್ವೆಗೆ ಒಪ್ಸಿರೋದು. ನನಗೆ ಈ ಮದ್ವೆ ಇಷ್ಟ ಇಲ್ಲ ಅನ್ನೋ ಒಂದ್ ಮಾತು ಹೇಳ್ತಿದ್ರೆ ಸಾಕಿತ್ತು ಕಣ್ರಿ, ನಾನು ಈ ಮದ್ವೆನ ನಿಲ್ಲಿಸ್ತಿದ್ದೆ. ಅಲ್ಲ, ಈಗ ಬಂದಿರೋ ನೆಂಟ್ರ ಮುಂದೆ, ನಮ್ಮ ಮನೆಯವ್ರ ಮುಂದೆ, ಊರ್ ಜನದ ಮುಂದೆ ಎಲ್ಲ ಹೇಗೆ ಹೇಳೋದು? ನನ್ನ ಮಗನ ಭವಿಷ್ಯ ಹಾಳಾಗಲ್ವಾ? ಅರ್ಧದಲ್ಲಿ ಮದ್ವೆ ನಿಂತೋಯ್ತಂತೆ, ತಾಳಿ ಕಟ್ಟೋ ಟೈಮಲ್ಲಿ ಹುಡುಗಿ ಓಡೋದ್ಲಂತೆ ಅಂತೆಲ್ಲ ಎಷ್ಟು ಕೆಟ್ಟ ಹೆಸರು ನಮ್ಗೆ. ನಮ್ಮ ಅಂತದಕ್ಕೆ ಕೆಟ್ಟ ಹೆಸರು ತಂದ್ಬಿಟ್ಲಲ್ರಿ ನಿಮ್ ಮಗಳು. ಅಲ್ಲ, ಒಂದ್ ಮಾತು ನಂಗೆ ಹೇಳ್ತಿದ್ರೆ ಸಾಕಿತ್ತು, ನಾನ್ ಮುಂದೆ ನಿಂತು ಈ ಮದ್ವೆನ ಬೇಡ ಅಂತ ಒಪ್ಕೊಂತಿದ್ನಲ್ರಿ. ಅಲ್ಲ, ಒಂದ್ ಮಾತು ಹೇಳ್ದಲೆ ಇಂಥ ಟೈಮಲ್ಲಿ ಈ ತರ ಮಾಡೋದ್ಲಲ್ಲ ನಿಮ್ ಮಗಳು. ಅದ್ರಲ್ಲಿ ಗಂಗನ್ ತಪ್ಪು ಏನು ಇಲ್ಲ ಕಣಮ್ಮ. ಗಂಗಾ ಎಷ್ಟ್ ಸತಿ ಹೇಳಿದ್ಲು ಗೊತ್ತಾ, ನಂಗೆ ಈ ಮದ್ವೆ ಇಷ್ಟ ಇಲ್ಲ, ಹೇಗಾದ್ರೂ ಮಾಡಿ ಈ ಮದ್ವೆ ನಿಲ್ಸಿ. ಪಾಪ ಆಂಟಿ ಅವರೆಲ್ಲ ತುಂಬಾ ಒಳ್ಳೆಯರು, ಆದ್ರೆ ನಂಗೆ ಈ ಮದ್ವೆ ಇಷ್ಟ ಇಲ್ಲ, ನಂಗೆ ಹುಡ್ಗ ಇಷ್ಟ ಇಲ್ಲ ಅಂತ ಎಷ್ಟು ಹೇಳಿದ್ರು. ಇವಳು ಕೇಳ್ದಂಗೆ ಆಸ್ತಿಗೋಸ್ಕರ ಒಡವೆ ಎಲ್ಲ ಸಿಗುತ್ತೆ, ನಂಗೆ ಮುಂದಕ್ಕೆ ಏನಾದ್ರೂ ಪ್ರಯೋಜನ ಆಗುತ್ತೆ ಅಂತ ಕೇಳ್ದಲ್ಲೇ ಇವಳು ಮಾಡಿ ಇರೋದು ಕಣಮ್ಮ. ನನ್ ಮಗಳಿಗೆ ಯಾಕೆ ಬೈತಿದ್ಯಾ? ಮಂಜಿ ಅವ್ರೆ, ನೀವ್ ಇಷ್ಟು ಕೆಟ್ಟವರು ಅಂತ ಗೊತ್ತಿರ್ಲಿಲ್ಲ ಕಣ್ರಿ. ನಾನು ಪ್ರಪಂಚದಲ್ಲಿ ನಿಮ್ ತರ ಚಿಕ್ಕಮ್ಮನೇ ಯಾರು ಇಲ್ಲ. ಗಂಗನ್ಗೆ ಪಾಪ ಸ್ವಂತ ಅಮ್ಮ ಇಲ್ಲ ಅಂದ್ರೆ ಚಿಕ್ಕಮ್ಮ ಮುಂದೆ ನಿಂತು ಎಲ್ಲ ಮಾಡ್ತಿದ್ದಾಳಲ್ಲ, ಅಷ್ಟೆಲ್ಲ ನೋಡ್ಕೊಂತಿದ್ಲಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಆಸ್ತಿಗೋಸ್ಕರ ಒಡವೆಗೋಸ್ಕರ ಈ ತರ ಕೆಲಸ ಎಲ್ಲ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಿಮ್ಮನ್ನ ನಂಬಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು. ರೀ, ಆಲ್ರೆಡಿ ನಾವು ಕಲ್ಯಾಣ ಮಂಟಪ ಬಿಟ್ಟು ಅರ್ಧ ನಮ್ಮೂರಿಗೆ ಬಂದ್ಬಿಟ್ವಿ ಕಣ್ರಿ. ಅಂತದ್ರಲ್ಲಿ ನೀವು ಇನ್ನೂ ಅಳೋದ್ ನಿಲ್ಲಿಸ್ಲಿಲ್ವಲ್ರಿ? ನಿಲ್ಲಿಸ್ರಿ ಸಾಕು, ನನ್ ಕೈಲಿ ಕೇಳಕ್ ಆಗ್ತಿಲ್ಲ. ನೀವ್ ಹೆಂಗ್ ಹೇಳ್ತಿದೀರಾ ನೋಡ್ರಿ ರಾಜು ಅವ್ರೆ. ಅಲ್ಲ, ಇಷ್ಟೊತ್ತಿಗೆ ನಮ್ಮ ಅಪ್ಪಯ್ಯ ನಮ್ಮಮ್ಮ ಎಲ್ಲ ಹೋಗಿ ನೋಡಿರ್ತಾರೆ. ಅವರಿಗೆ ನಾನು ಬರ್ದಿಟ್ಟಿರೋ ಪತ್ರ ಎಲ್ಲ ಸಿಕ್ಕಿರುತ್ತೆ. ಪಾಪ ಓದಿ ಎಷ್ಟು ಬೇಜಾರ್ ಮಾಡ್ಕೊಂಡಿದಾರೋ ಏನು. ಪಾಪ ಆಂಟಿ ತುಂಬಾ ಒಳ್ಳೆ ಇರುಕಂಡ್ರಿ. ಅವರಿಗೆ ನಾನು ಎಷ್ಟು ಮೋಸ ಮಾಡಿದೆ ಅನಿಸ್ತಿದೆ. ಪಾಪ ಅವ್ರದ್ದೇನು ತಪ್ಪಿಲ್ಲ. ಅವರು ಪಾಪ ನನ್ನ ಅವ್ರ ಸ್ವಂತ ಮಗಳ ತರ ನೋಡ್ಕೊಂತಿದ್ರು ಕಣ್ರಿ. ಅವರು ಶಾಪಿಂಗಿಗೆಲ್ಲ ಕರ್ಕೊಂಡು ಹೋದಾಗ ನಾನು ಯಾವ ಸೀರೆ ಮುಟ್ತೀನೋ ಅದೇ ಸೀರೆಗಳು, ಒಡವೆಗಳು ಎಲ್ಲ ಕೊಡ್ಸಿದ್ರು ಗೊತ್ತಾ. ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ. ಮತ್ತೆ ಹಾಗೆ ನಿಂಗೆ ಇನ್ನೂ ಏನೇನ್ ಬೇಕು ಎಲ್ಲ ತಗೋ ಅಂತ ಹೇಳಿದ್ರು ಕಣ್ರಿ. ಪಾಪ ಆಂಟಿ ತುಂಬಾ ಒಳ್ಳೆ ಇರುಕಂಡ್ರಿ. ಅವ್ರಿಗೆ ಮೋಸ ಮಾಡಿದ್ದು ನಂಗೆ ಇಷ್ಟ ಆಗ್ತಿಲ್ಲ ಕಣ್ರಿ, ಅದಕ್ಕೆ ಕಳು ಬರ್ತಿದೆ. ಒಂದ್ ಕೆಲ್ಸ ಮಾಡೋಣ, ನಿಮ್ಮನ್ನ ಮತ್ತೆ ರಿಟರ್ನ್ ಕರ್ಕೊಂಡೋಗಿ ಅಲ್ಲೇ ಕಲ್ಯಾಣ ಮಂಟಪಕ್ಕೆ ಬಿಟ್ಟು ಬರೋಣ. ಈಗ ಅಲ್ಲ, ಆಲ್ರೆಡಿ ಮುಹೂರ್ತ ಟೈಮ್ ಎಲ್ಲ ಮುಗ್ದೋಗಿತ್ತೆ ಕಣ್ರಿ. ಈಗ ಹೋದ್ರೆ ಎಲ್ಲರೂ ಪತ್ರ ಎಲ್ಲ ನೋಡಿರ್ತಾರೆ. ಈಗ ಮತ್ತೆ ಏನಾದ್ರು ಮದ್ವೆ ಮಾಡ್ತೀನಿ ಹೆಂಗೆ ಅಂದ್ರೆ ಬೇಡ ಕಣ್ರಿ. ನಂಗೆ ಯಾಕೋ ಎಲ್ಲರಿಗೂ ಮೋಸ ಮಾಡ್ಬಿಟ್ನಾ ಅಂತ ಗಿಲ್ಟ್ ಫೀಲ್ ಆಗ್ತಿದೆ ಕಣ್ರಿ. ಇನ್ನು ಸ್ವಲ್ಪ ದಿವಸ ಕಣ್ರಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅವಾಗ ನಿಮ್ಗೆ ಯಾವ್ದೇ ತರ ಗಿಲ್ಟ್ ಫೀಲ್ ಆಗಲ್ಲ. ಈಗ ನಗ್ನಗ್ತಾ ಇರಿ ಸಾಕು. ಅಲ್ಲ ರಾಜು ಅವ್ರೆ, ನಾವೇನೋ ಕಲ್ಯಾಣ ಮಂಟಪದಿಂದ ಏನೋ ಬಂದ್ಬಿಟ್ವಿ. ಈಗ ಎಲ್ಲಿ ಹೋಗೋದು, ಏನ್ ಮಾಡೋದು ನಂಗೊಂಚೂರು ಗೊತ್ತಾಗ್ತಿಲ್ಲ. ಇನ್ನೇನ್ ಮಾಡ್ತೀರಾ, ನಮ್ಮನೆಗ್ ಬರ್ರಿ. ನಿಮ್ಮನೆಗ? ಅಲ್ಲ, ನಿಮ್ಮನೇಲಿ ಎಲ್ಲರೂ ಕೇಳಿದ್ರೆ ಏನಂತ ಹೇಳ್ತೀರಾ? ಯಾರಿಗೆ ಕರ್ಕೊಂಡ್ ಬಂದಿದೆ ಅಂತ ಹೇಳಿದ್ರೆ ಏನಂತ ಉತ್ತರ ಕೊಡ್ತೀರಾ? ನಮ್ಮನೇಲಿ ಆಲ್ರೆಡಿ ನಮ್ ದೊಡ್ಡಮ್ಮಂಗೆಲ್ಲ ಹೇಳಿದೀನಿ ಕಣ್ರಿ. ಹಾಗಾದ್ರೆ ಇದಕ್ಕೆಲ್ಲ ನಿಮ್ ದೊಡ್ಡಮ್ಮ ಒಪ್ಕೊಂಡಿದಾರಾ? ಏನು ಹೇಳಿಲ್ವಾ? ಓಹೋ ಮೇಡಮ್, ನಮ್ಮನೇಲಿ ನಾನು ಏನ್ ಇಷ್ಟಪಡ್ತೀನೋ ಅದಕ್ಕೆ ಎಲ್ಲದಕ್ಕೂ ಹೂ ಅಂತಾರೆ, ಇಲ್ಲ ಅನ್ನೋ ಮಾತೇ ಇಲ್ಲ ಗೊತ್ತಾ. ಅಲ್ಲ, ನಾನು ರಾಜು ಅವ್ರ ಜೊತೆ ಹೇಗೋ ಬಂದ್ಬಿಟ್ಟೆ, ಆದ್ರೆ ನಾನು ರಾಜು ಅವ್ರಿಗೆ ಪ್ರೀತಿಸ್ತಿದ್ದೀನಿ ಅಂತ ಹೇಗಪ್ಪ ಹೇಳೋದು? ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಕಣ್ರಿ ಗಂಗಾ, ಆದ್ರೆ ಈ ಮಾತನ್ನ ನಾನು ನಿಮ್ಮ ಹತ್ರ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಕಣ್ರಿ ನಿಮ್ಮನ್ನ ಈ ಮದ್ವೆ ಬೇಡ ಅಂತ ನನ್ನ ಜೊತೆ ಕರ್ಕೊಂಡ್ ಬಂದಿದ್ದು. ಆದ್ರೆ ನಮ್ಮ ಪ್ರೀತಿಸ್ತಿರೋ ವಿಷಯ ಈಗ ನಿಮ್ಮ ಹತ್ರ ಹೇಳಿದ್ರೆ ನೀವು ಏನ್ ತಿಳ್ಕೊಂತೀರೋ ಏನೋ ಅಂತ ಭಯ ಆಗ್ತಿದೆ. ಅಲ್ಲ, ನಾನು ಪ್ರೀತಿಸ್ತಿರೋ ವಿಷಯನ ರಾಜು ಹತ್ರ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಈಗ ನಾನು ಏನಾದ್ರು ಅವ್ರಿಗೆ ಹೇಳಿದ್ರೆ ರಾಜು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ? ನಾನೇನೋ ಫ್ರೆಂಡು ಅಂತ ಕಾಪಾಡಿದ್ರೆ ಇವ್ರು ನನ್ನನ್ನೇ ಇಷ್ಟಪಡ್ತೀನಿ ಅಂತ ಹೇಳ್ತಿದಾರಲ್ಲ ಅಂತ ಅನ್ಕೊಳ್ಳಲ್ವಾ? ಅಲ್ಲ, ನಾನು ಏನಾದರೂ ಗಂಗನ ಹತ್ರ ಹೋಗಿ ನಾನು ನಿಮ್ಮನ್ನ ತುಂಬ ಇಷ್ಟಪಡ್ತಿದ್ದೀನಿ ಅಂತ ಏನಾದರೂ ಹೇಳಿದರೆ ಗಂಗಾ ಅವರು ಏನು ತಿಳ್ಕೊಳ್ಳಲ್ಲ ಅಲ್ವಾ ನನ್ನ ಬಗ್ಗೆ. ನನ್ನ ಜೀವನ ಕಾಪಾಡಿದ್ದಕ್ಕೆ ನನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೊಳ್ಳಲ್ವಾ? ನನ್ನ ಬಗ್ಗೆ ಏನಾದರೂ ತಪ್ಪಾಗಿ ತಿಳ್ಕೊಂಡ್ರೆ? ರಾಜು ಅವರೇ, ಅದು ನಾನು ಬರ್ಬೇಕಾದ್ರೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ. ಇನ್ನೇನು ಅವ್ಳು ಬರ್ತಾಳೆ, ನಾನು ಅವಳ ಜೊತೆ ಹೋಗ್ತೀನಿ. ನೀವೇನು ಟೆನ್ಷನ್ ತಗೋಬೇಡ್ರಿ ಆಯ್ತಾ? ಅವಳು ಬರೋವರೆಗೂ ನನ್ನ ಜೊತೆ ಇರ್ರಿ ಸಾಕು. ಅಲ್ಲ ಕಣ್ರಿ, ನಮ್ಮನೆಗೆ ಬರ್ರಿ. ಅಲ್ಲಿ ಇಲ್ಲಿ ಎಲ್ಲ ಯಾಕೆ ಹೋಗ್ತೀರಾ? ನಮ್ಮನೆಗೆ ಬರ್ಬೋದಲ್ಲ. ಇಲ್ಲ ಕಣ್ರಿ, ನೀವು ಇಷ್ಟೊತ್ತು ನನ್ನನ್ನ ಸೇಫಾಗಿ ಕರ್ಕೊಂಡ್ಬಂದು ಇಲ್ಲಿ ಬಿಟ್ರಲ್ಲ ಅಷ್ಟೇ ಸಾಕು. ಇನ್ನು ಮುಂದಕ್ಕೆ ನಾನು ನಿಮ್ಗೆ ತೊಂದರೆ ಕೊಡಕ್ಕೆ ಇಷ್ಟಪಡಲ್ಲ ಕಣ್ರಿ. ಮುಹೂರ್ತಕ್ಕೆ ಲೇಟ್ ಆಗ್ತಿದೆ, ಬೇಗ ಹೆಣ್ಣನ್ನು ಕರ್ಕೊಂಡು ಬರಮ್ಮ. ಎಷ್ಟೊತ್ತು ಮಾಡ್ತಿದ್ದೀರಾ? ಅದು ಬರಲ್ಲ ಪುರೋಹಿತ್ರೆ, ಹೆಣ್ಣು ಈ ಮದ್ವೆ ನಿಲ್ಲಿಸ್ಬಿಟ್ರೆ ಇಲ್ಲಿಗೆ. ಏನ್ ಹೇಳ್ತಿದೆ ನೀನು? ಹೆಣ್ ಬರಲ್ವಾ? ಯಾಕೆ, ಏನಾಯ್ತು? ನೋಡಿದ್ರ ಮಂಜಿ ಅವರೇ, ಹೇಳ್ರಿ ಈಗ ಏನಾಯ್ತು ಅಂತ. ನಂಗೆ ಹೇಳಕ್ಕೂ ಕೂಡ ನಾಚಿಕೆ ಆಗ್ತಿದೆ ಅಪ್ಪ, ನೀವು ಮಾಡಿರೋ ಕೆಲ್ಸಕ್ಕೆ. ಯಾಕ್ರಮ್ಮ, ಏನಾಯ್ತು ಹೇಳ್ರಿ? ಮುಹೂರ್ತಕ್ಕೆ ಲೇಟ್ ಆಯ್ತು ಅಂತ ಹೇಳ್ತಿದ್ದಾರೆ, ನೀವಿಬ್ರು ಏನೇನೋ ಮಾತಾಡ್ಕೊಂತಿದ್ದೀರಲ್ಲ, ಏನಾಯ್ತು ಅಂತ ಹೇಳ್ರಿ. ಎಲ್ಲಿ ಗಂಗಾ? ಅದು ಗೌಡ್ರೆ, ನಮ್ ಗಂಗಾ ಎಲ್ಲೋ ಹೋಗ್ಬಿಟ್ಟಿದ್ದಾಳೆ ಗೌಡ್ರೆ. ಹೇಳ್ದಂಗೆ ಎಲ್ಲೋ ಹೋಗ್ಬಿಟ್ಟಿದ್ದಾಳೆ. ಏನಮ್ಮ ಹೇಳ್ತಿದ್ದೀರಾ? ಎಲ್ಲೋ ಹೋಗ್ಬಿಟ್ಟಿದ್ದಾಳೆ ಅಂದ್ರೆ ಎಲ್ಲಿ ಹೋಗಿದ್ದಾಳೆ? ಇಲ್ಲೇ ಎಲ್ಲಾದ್ರೂ ಇರ್ಬೇಕು, ಹೋಗ್ ನೋಡ್ರಮ್ಮ. ಇಲ್ಲ ಕಣ್ರಿ, ಗಂಗಾ ಬರಲ್ಲ. ಯಾಕಂದ್ರೆ ಗಂಗಂಗೆ ಫಸ್ಟ್ ಇಂದಾನು ಈ ಮದ್ವೆ ಸ್ವಲ್ಪ ಕೂಡ ಇಷ್ಟ ಇರ್ಲಿಲ್ವಂತೆ. ಅವಳು ಅವ್ರ ಅಪ್ಪನ ಹತ್ರ, ಅವ್ರ ಚಿಕ್ಕಮ್ಮನ ಹತ್ರ ಎಲ್ಲ ಹೇಳಿದ್ರೆ ಹೇಗಾದ್ರು ಮಾಡಿ ಈ ಮದ್ವೆ ನಿಲ್ಸಿ ಅಂತ. ಆದ್ರೆ ಇವರು ನಮ್ಗೊಂದ್ ಮಾತು ಕೂಡ ಹೇಳಿಲ್ಲ. ಇವ್ರ ಮಂಜಿ ಇದಾರಲ್ಲ, ಅವರು ಹಿಂಸೆ ಮಾಡಿ ಗಂಗಂಗೆ ಈ ಮದ್ವೆನ ಒಪ್ಸಿದ್ದಾರೆ. ಆದ್ರೆ ಅವಳಿಗೆ ಇಷ್ಟ ಇರ್ಲಿಲ್ಲ ನೋಡ್ರಿ. ಹಾಗಾಗ್ಬಿಟ್ಟು ಗಂಗಾ ಪತ್ರ ಬರ್ದಿಟ್ಟು ಎಲ್ಲ ಹೋಗ್ಬಿಟ್ಟಿದ್ದಾರೆ ಕಣ್ರಿ. ಗಂಗಾ ಯಾಕೆ ಬರ್ತಿಲ್ಲ
ಅಚ್ಚು ಕರೆದ್ದು ಅಮ್ಮ ಅಮ್ಮ ನಂಗೆ ಹಂಗ ಜನ ಮದ್ವೆ ಮಾಡಿ ಆಮೇಲೆ ಬರೋದು, ನಾನು ಮನೆಗೆ ಬರಲ್ಲ, ನಂಗೆ ಹಂಗನ್ ಜೊತೆ ಮದ್ವೆ ಆಗಿ ಬರೋದು ಇಲ್ಲಿಂದ, ನಾ ಬರಲ್ಲ ಮನೆಗೆ. ಗಂಗ ಎಲ್ಲೋಗಿದ್ದಾಳೆ, ಬೇಗ ಕರ್ಕೊಂಬರ್ರಿ ಅಮ್ಮ, ನಂಗೆ ಗಂಗ ಬೇಕು. ಈಗೇನ್ ಹೇಳ್ತೀರಾ ಹೇಳ್ರಿ ಮಂಜು ಅವ್ರೆ, ನೋಡ್ರಿ ಈಗೇನ್ ಹೇಳ್ತೀರಾ, ಅವನು ಒಂದೇ ಹಠ ಗಂಗಾ ಎಲ್ಲಿ ಅಂತ. ಅಲ್ಲ ಕಣ್ರಿ, ನೀವು ನಮ್ಗೊಂದ್ ಮಾತು ತಿಳಿಸ್ದಲೆ ತುಂಬಾ ತಪ್ಪು ಮಾಡ್ಬಿಟ್ರಿ ಕಣ್ರಿ. ಹೌದು ಕಣಮ್ಮ. ಅಲ್ಲ, ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಜನದ ಮುಂದೆ, ಊರ್ ಜನದ ಮುಂದೆ ಎಲ್ಲ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ರಲ್ಲಮ್ಮ ನೀವು. ಒಂದ್ ಮಾತು ಫಸ್ಟ್ ಹೇಳಕ್ಕಾಗ್ಲಿಲ್ವ, ಮದ್ವೆ ಇಷ್ಟ ಇಲ್ವಂತೆ, ನಮ್ ಮಗಳು ಬೇಡ ಅಂತಿದ್ದಾಳೆ ಅಂತ. ಅದನ್ ಬಿಟ್ಟು ಇಷ್ಟೆಲ್ಲ ಆದ್ಮೇಲೆ ಈಗ ಮದ್ವೆ ಬೇಡ ಅಂತಂದ್ರೆ ಏನಮ್ಮ? ನಡೀರಿ ಇಲ್ಲಿಂದ ಫಸ್ಟ್ ಹೋಗೋಣ. ನಂಗೆ ಇವ್ರ ಜೊತೆ ಮಾತಾಡಕ್ಕೂ ಕೂಡ ಇಷ್ಟ ಇಲ್ಲ. ನಂಗೆ ಯಾಕೋ ಇವ್ರ ಮುಖ ನೋಡ್ತಿದ್ರೆ ಸಾಕು ಬೆಂಕಿ ಉರಿಯಂಗ್ ಉರಿತಿದೆ. ನಡಿಯಮ್ಮ ಹೋಗೋಣ. ಇವಳಿಲ್ಲ ಅಂದ್ರೆ ಇನ್ನೊಬ್ಳು ನನ್ ಮಗನ್ ಮದ್ವೆ ನಿಲ್ಸಿದ್ರ ನಿಮ್ ಕಣ್ ಮುಂದೆನೆ ಇನ್ನೊಂದ್ 8 ದಿವಸದಲ್ಲಿ ನನ್ ಮಗನ್ ಮದ್ವೆ ಮಾಡ್ತೀನಿ, ನೋಡ್ತೀರಿ. ಏನ್ ಅನ್ಕೊಂಡಿದೀರ ನನ್ನನ್ನ? ಅದು ನೋಡೋಣ ತಡೀರಿ ಅಕ್ಕವ್ರೆ, ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ, ಎಲ್ಲಾದ್ರೂ ಸಿಗ್ತಾಳ ನೋಡೋಣ. ಅವಳಿಗೆ ಈ ಮದ್ವೆನೇ ಇಷ್ಟ ಇಲ್ಲ ಅಂದ್ಮೇಲೆ ಅವ್ಳು ಸಿಕ್ಕು ಏನ್ ಪ್ರಯೋಜನ ಹೇಳ್ರಿ? ಅಲ್ಲ, ಅವ್ಳ ಮದ್ವೆ ಆಗಿ